ಹಾಯ್ ಎಲ್ಲರಿಗೂ ನಮಸ್ಕಾರ, ಪ್ರೀತಿಯ ಸ್ವಾಗತ ಆಯುಷಿ ಕ್ರಿಯೇಷನ್ ಚಾನಲ್ಗೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದಂತೂ ಮರೆಯಲೇಬೇಡಿ. ಹಾಗಿದ್ರೆ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಮಹಾಭಾರತದ ಬಗ್ಗೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಹಾಭಾರತ ಮತ್ತು ರಾಮಾಯಣ ಅನ್ನೋದು ಪ್ರಾಚೀನ ಭಾರತದ ಎರಡು ಪ್ರಮುಖ ಸಂಸ್ಕೃತ ಮಹಾಕಾವ್ಯ ಅಂತಲೇ ಹೇಳ್ಬೋದು. ಇವುಗಳನ್ನು ಹಿಂದೂ ಧರ್ಮದಲ್ಲಿ ಪೂಜಿಸ್ತಾರೆ. ಮಹಾಭಾರತ ಇದು ಕುರುಕ್ಷೇತ್ರ ಯುದ್ಧದ ಘಟನೆಗಳು ಮತ್ತು ಅದಾದ ನಂತರ ಆದಂತಹ ಘಟನೆಗಳನ್ನು ವಿವರಿಸುತ್ತೆ. ಇದು ರಾಜಮನೆತನದ ಸೋದರ ಸಂಬಂಧಿಗಳ ಎರಡು ಗುಂಪುಗಳಾದಂತಹ ಕೌರವರಾಗಿರ್ಬೋದು ಮತ್ತು ಪಾಂಡವರಾಗಿರ್ಬೋದು, ಅವರ ನಡುವಿನ ಸಂಬಂಧ ಹೇಗಿತ್ತು ಮತ್ತು ಯಾಕೆ ಯುದ್ಧಕ್ಕೆ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಮಹಾಭಾರತ ಅನ್ನೋದು ಭಾರತದ ಧಾರ್ಮಿಕ, ತಾತ್ವಿಕ ಹಾಗೂ ಪೌರಾಣಿಕ ಮಹಾಕಾವ್ಯಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಅಲ್ಲದೆ ಇದನ್ನು ಅತಿ ಉದ್ದವಾದ ಮಹಾಕಾವ್ಯ ಅಂತಲೂ ಕೂಡ ವಿವರಿಸಲಾಗುತ್ತೆ. ಇದು ಹಿಂದೂ ಧರ್ಮದ ಒಂದು ಮುಖ್ಯ ಪಠ್ಯವೂ ಕೂಡ ಹೌದು ಅಲ್ವಾ. ವಿಶ್ವ ಸಾಹಿತ್ಯದ ಸಾಧನೆಗಳಲ್ಲಿ ಒಂದೆಂದೂ ಪರಿಗಣಿತವಾಗಿರುವಂತಹ ಮಹಾಭಾರತ ಭಾರತೀಯರ ಜನರ ಮನಸ್ಸಿನಲ್ಲಿ ಆಳವಾಗಿ ಇಂದೆಂದಿಗೂ ಬೇರೂರಿದೆ. ಮಹಾಭಾರತ ಕಥೆ ಶಾಂತನು ಮಹಾರಾಜನಿಂದ ಆರಂಭವಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತು. ಸಂಪೂರ್ಣ ಮಹಾಭಾರತ 1,00,000ಕ್ಕೂ ಹೆಚ್ಚು ಶ್ಲೋಕಗಳನ್ನು ಒಳಗೊಂಡಿದ್ದು ಗ್ರೀಕ್ನ ಜನಪದ ಮಹಾಕಾವ್ಯಗಳಾದ ಇಲಿಯಡ್ ಮತ್ತು ಒಡಿಸ್ಸಿ ಎರಡನ್ನೂ ಸೇರಿಸಿದರೂ ಕೂಡ ಮಹಾಭಾರತದ 7ನೇ ಒಂದು ಭಾಗದಷ್ಟು ಮಾತ್ರ ಆಗುತ್ತೆ. ಇದು ನಿಮಗೆ ಗೊತ್ತು. ಮಹಾಭಾರತ 18 ಪರ್ವ ಮತ್ತು 1,00,000 ಶ್ಲೋಕಗಳನ್ನು ಒಳಗೊಂಡಂತಹ ಒಂದು ಅದ್ಭುತ ಮಹಾಕಾವ್ಯ ಕೂಡ ಆಗಿದೆ. ಮಹಾಭಾರತದಲ್ಲಿನ ಪ್ರಮುಖ ಕೃತಿಗಳು ಮತ್ತು ಕಥೆಗಳಲ್ಲಿ ಭಗವದ್ಗೀತೆ, ದಮಯಂತಿಯ ಕತೆ, ಶಾಕುಂತಲೆಯ ಕಥೆ ಆಗಿರ್ಬೋದು, ಪುರೂರವ ಮತ್ತು ಊರ್ವಶಿಯ ಕತೆ, ಸಾವಿತ್ರಿ ಮತ್ತು ಸತ್ಯವಾನ್ ಕತೆ, ಕಚ ಮತ್ತು ದೇವಯಾನಿಯ ಕಥೆ ಆಗಿರ್ಬೋದು, ಋಷ್ಯ ಶೃಂಗನ ಕಥೆ ಆಗಿರ್ಬೋದು ಮತ್ತು ರಾಮಾಯಣದ ಸಂಕ್ಷಿಪ್ತ ಆವೃತ್ತಿ ಸಾಮಾನ್ಯವಾಗಿ ತಮ್ಮದೇ ಆದಂತಹ ಕೃತಿಗಳೆಂದು ಪರಿಗಣಿಸಲಾಗುತ್ತೆ. ಮಹಾಭಾರತವು ವ್ಯಾಸಮುನಿ ಶ್ರೇಷ್ಠರಿಂದ ಮೂಲವಾಗಿ ರಚಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ಅಲ್ವಾ. ಮಹಾಭಾರತವನ್ನು ಪಂಚಮ ವೇದವೆಂದು ಕರೆಯಲಾಗುತ್ತೆ. ಶ್ರೀಕೃಷ್ಣನಿಂದ ಪಾರ್ಥನಾದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟ ಮಹಿಮಾನ್ವಿತವಾದ ಭಗವದ್ಗೀತೆಯನ್ನು ಮಹಾಭಾರತದ ಆತ್ಮ ಅಂತಲೂ ಕೂಡ ಕರೆಯಲಾಗಿದೆ. ಹಾಗಾದರೆ ಮಹಾಭಾರತದ ಕಥಾವಸ್ತು ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಹಾಭಾರತದ ಮುಖ್ಯವಾಗಿ ಚಂದ್ರವಂಶದ ರಾಜರುಗಳ ಕಥೆ ಅಂತಲೇ ಹೇಳ್ಬೋದು. ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ಕುರುವಂಶ ಅಂದರೆ ಚಂದ್ರವಂಶದ ಸದಸ್ಯರ ನಡುವೆ ನಡೆಯುವಂತಹ ಹೋರಾಟವನ್ನು ಕುರಿತದ್ದು ಎಂದು ಹಲವರ ಅಭಿಮತವಾದರೂ ಕೂಡ ಈ ಹೋರಾಟದ ಕಥೆ ಕುರುಕ್ಷೇತ್ರ ಅನ್ನಿಸಿಕೊಳ್ಳುತ್ತೆ. ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ಪಾಂಡವರು ಮತ್ತು ಕೌರವರ ನಡುವೆ ನಡೆಯುವಂತಹ ಈ ಹೋರಾಟ ಕುರುಕ್ಷೇತ್ರದಲ್ಲಿ ನಡೆಯುವ 18 ದಿನದ ಕುರುಕ್ಷೇತ್ರ ಯುದ್ಧ ಎಂದು ನಿರ್ಧಾರವಾಗುತ್ತೆ. ಮಹಾಭಾರತದ ಕಥೆ ಶಾಂತ ಮಹಾರಾಜನ ಕಥೆಯಿಂದ ಆರಂಭವಾಗಿ ಕೃಷ್ಣನ ಅವಸಾನ ಆಗಿರ್ಬೋದು, ಪಾಂಡವರ ಸ್ವರ್ಗಾರೋಹಣದೊಂದಿಗೆ ಕೊನೆಗೊಳ್ಳುತ್ತದೆ. ಮಹಾಭಾರತದ ಉದ್ದಕ್ಕೂ ಕೂಡ ಬರುವಂತಹ ಪಾತ್ರಗಳು ಭಾರತೀಯ ಸಂಸ್ಕೃತಿಯಲ್ಲಿ ಅಚ್ಚೊತ್ತಿರುವ ಪಾತ್ರಗಳು ಅಂತಲೇ ಹೇಳ್ಬೋದು. ಇದು ಮುಖ್ಯ ಕಥೆಯಲ್ಲದೆ ಮಹಾಭಾರತದಲ್ಲಿ ಅನೇಕ ಉಪಕಥೆಗಳುಂಟು. ಹಾಗೆಯೇ ಭಗವದ್ಗೀತೆಯಂತಹ ಸ್ವತಂತ್ರವಾಗಿ ನಿಲ್ಲಬಲ್ಲಂತಹ ಗ್ರಂಥಗಳು ಮಹಾಭಾರತದ ಭಾಗಗಳಾಗಿ ಭೀಷ್ಮ ಪರ್ವದಲ್ಲಿ ಕಂಡುಬರುತ್ತವೆ. ವ್ಯವಸ್ಥೆಯ ದೃಷ್ಟಿಯಿಂದ ಮಹಾಭಾರತದಲ್ಲಿ 18 ಪರ್ವಗಳಾಗಿ ಮಾಡಲಾಗಿದೆ. ಹಾಗಾದರೆ ಈ ಮಹಾಭಾರತದ ಒಟ್ಟು ಸಾರಾಂಶ ಆದರೂ ಏನು? ಕೃತಿಯ ಮುಖ್ಯ ಕಥೆ ಕುರುವಂಶದ ಆಳ್ವಿಕೆಯ ರಾಜ್ಯವಾದಂತಹ ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ರಾಜವಂಶದ ಹೋರಾಟ ಅಂತ ಹೇಳ್ಬೋದು. ಹೋರಾಟದಲ್ಲಿ ಭಾಗವಹಿಸುವಂತಹ ಕುಟುಂಬದ 2 ಮೇಲಾಧಾರ ಶಾಖೆಗಳೆಂದರೆ ಅದು ಕೌರವರು ಮತ್ತು ಪಾಂಡವರು. ಕೌರವರು ಕುಟುಂಬದ ಹಿರಿಯ ಶಾಖೆಯಾಗಿದ್ದರೂ ಹಿರಿಯ ಕೌರವ ದುರ್ಯೋಧನ, ಹಿರಿಯ ಪಾಂಡವ ಯುಧಿಷ್ಠಿರಗಿಂತ ಕಿರಿಯ ಅವರು. ದುರ್ಯೋಧನ ಮತ್ತು ಯುಧಿಷ್ಠಿರ ಇಬ್ಬರೂ ಕೂಡ ಸಿಂಹಾಸನವನ್ನು ಆನುವಂಶಿಕವಾಗಿ ಪಡೆಯುವ ಸಾಲಿನಲ್ಲಿ ಮೊದಲಿಗರಾಗಿರ್ತಾರೆ ಅಂತಲೇ ಹೇಳಿಕೊಳ್ತಾರೆ. ಈ ಹೋರಾಟವು ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಕೊನೆಗೊಳ್ಳುತ್ತೆ. ಇದರಲ್ಲಿ ಪಾಂಡವರು ಅಂತಿಮವಾಗಿ ವಿಜಯಶಾಲಿಯಾಗ್ತಾರೆ. ಈ ಯುದ್ಧವು ರಕ್ತ ಸಂಬಂಧ ಮತ್ತು ಸ್ನೇಹದ ಸಂಕೀರ್ಣ ಘರ್ಷಣೆಗಳನ್ನು ಉಂಟು ಮಾಡುತ್ತೆ. ಕುಟುಂಬದ ನಿಷ್ಠೆಯ ನಿದರ್ಶನಗಳನ್ನು ಮತ್ತು ಅವರ ಕರ್ತವ್ಯಗಳನ್ನು ಸರಿಯಾದದಕ್ಕಿಂತ ಆದ್ಯತೆಯನ್ನು ತೆಗೆದುಕೊಳ್ಳುತ್ತೆ. ಜೊತೆಗೆ ಸಂಭಾಷಣೆಯನ್ನು ಕೂಡ ಉಂಟು ಮಾಡುತ್ತೆ. ಮಹಾಭಾರತವು ಕೃಷ್ಣನ ಮರಣದೊಂದಿಗೆ ಕೊನೆಗೊಳ್ಳುತ್ತೆ ಮತ್ತು ಅವನ ರಾಜವಂಶದ ನಂತರದ ಅಂತ್ಯ ಮತ್ತು ಪಾಂಡವ ಸಹೋದರರು ಸ್ವರ್ಗಕ್ಕೆ ಏರುವಂಥದ್ದನ್ನು ಕೂಡ ಇಲ್ಲಿ ನಾವು ತಿಳ್ಕೋಬೋದು. ಇದು ಮಾನವ ಕುಲದ 4ನೇ ಮತ್ತು ಅಂತಿಮ ಯುಗವಾದಂತಹ ಕಲಿಯುಗದ ಹಿಂದೂ ಯುಗದ
ಯುಗದ ಆರಂಭವನ್ನು ಸಹ ಇಲ್ಲಿ ಗುರುತಿಸಲಾಗುತ್ತೆ. ಇದರಲ್ಲಿ ಬರುವಂತಹ ಪ್ರಮುಖ ಪಾತ್ರಧಾರಿಗಳು ಯಾರ್ಯಾರು ಅಂದರೆ ಅದರಲ್ಲಿ ಮೊದಲಿಗೆ ಬರುವಂಥದ್ದು ಭೀಷ್ಮ ಇವರು ಮಹಾಭಾರತದಲ್ಲಿ ಒಂದು ಪ್ರಮುಖ ಪಾತ್ರ ಅಂತಲೇ ಹೇಳ್ಬೋದು. ಈತ ಶಾಂತನು ಮತ್ತು ಗಂಗೆಯರ ಪುತ್ರ. ಶಾಂತನು ಚಕ್ರವರ್ತಿಗೆ ಗಂಗೆಯಲ್ಲಿ ಜನಿಸಿದಂತಹ 8 ಪುತ್ರರಲ್ಲಿ ಭೀಷ್ಮರು ಕೊನೆಯವರು. ದೇವವ್ರತ ಅಥವಾ ಸತ್ಯವ್ರತ ಇವರ ಹೆಸರು ಅಂದರೆ ಇವರ ಮೊದಲ ಹೆಸರು. ಅಷ್ಟವಸುಗಳಲ್ಲೊಬ್ಬನಾದ ಇವರು ವಸಿಷ್ಠ ಮುನಿಯ ಶಾಪದಿಂದ ಭೂಮಿಯಲ್ಲಿ ಅವತರಿಸುತ್ತಾರೆ. ಈತನು ಶಸ್ತ್ರ ಜ್ಞಾನವನ್ನು ದೇವರ್ಷಿ ಬೃಹಸ್ಪತಿಯಿಂದಲೂ ಶಸ್ತ್ರ ವಿದ್ಯೆಗಳನ್ನು ಋಷಿ ಭಾರದ್ವಾಜ ಪರಶುರಾಮರಿಂದಲೂ ಕಲಿತಾರೆ. ತನ್ನ ತಂದೆ ಶಾಂತನುವಿನ ಸುಖಕ್ಕೋಸ್ಕರ ಆಜೀವ ಬ್ರಹ್ಮಚರ್ಯ ಪಾಲಿಸುವ ಪ್ರತಿಜ್ಞೆಯನ್ನು ಮಾಡ್ತಾರೆ ಭೀಷ್ಮ. ಹಾಗಾದರೆ ನೆಕ್ಸ್ಟು ಪಾಂಡವರ ಬಗ್ಗೆ ತಿಳ್ಕೊಳ್ಳೋಣ. ಪಾಂಡವರು ಪಾಂಡು ಹಾಗೂ ಕುಂತಿಯ ಮಕ್ಕಳು. ಋಷಿಯ ಶಾಪದಿಂದ ಮಕ್ಕಳನ್ನು ಪಾಂಡು ಪಡೆಯಲಾಗದಿದ್ದರೂ ಕೂಡ ಕುಂತಿಗೆ ದೊರೆತಿದ್ದಂತಹ ದುರ್ವಾಸ ಮುನಿಯ ವರವನ್ನು ಉಪಯೋಗಿಸಿ ಕುಂತಿ ಮತ್ತು ಮಾದ್ರಿ ಪಾಂಡವರನ್ನು ಮಕ್ಕಳಾಗಿ ಪಡಿತಾರೆ. 5 ಪಾಂಡವರು. ಕುಂತಿಯಲ್ಲಿ ಯುಧಿಷ್ಠಿರ ಅಂದರೆ ಯಮನಿಂದ, ಭೀಮ ವಾಯುವಿನಿಂದ, ಅರ್ಜುನ ಇಂದ್ರನಿಂದ ಹುಡ್ತಾರೆ. ಮಾದ್ರಿಯಲ್ಲಿ ನಕುಲ ಮತ್ತು ಸಹದೇವ ಅಶ್ವಿನಿ ದೇವತೆಗಳಿಂದ ಜನಿಸ್ತಾರೆ. ಮಹಾಭಾರತದ ಯುದ್ಧ ಪಾಂಡವರು ಮತ್ತು ಅವರ ದಾಯಾದಿಗಳಾದಂತಹ ಕೌರವರ ನಡುವೆ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾದರೆ ನೆಕ್ಸ್ಟ್ ನಾವು ದ್ರೌಪದಿ ಪಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಭಾರತೀಯ ಸಾಹಿತ್ಯದ ಪ್ರಸಿದ್ಧ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿಯ ಪಾತ್ರವು ಕೂಡ ಒಂದು ಪ್ರಮುಖ. ಪಾಂಚಾಲ ರಾಜ ದೃಪದನ ಅಗ್ನಿಪುತ್ರಿ ನಮ್ಮ ದ್ರೌಪದಿ. ದುಷ್ಯದುಮ್ಮನ ತಂಗಿ ನಮ್ಮ ದ್ರೌಪದಿಯು 5 ಪಾಂಡವರ ಪತ್ನಿ. ಮಹಾಭಾರತದ ಅತ್ಯಂತ ಸಂಕೀರ್ಣವಾದ ಪಾತ್ರಗಳಲ್ಲಿ ನಮ್ಮ ದ್ರೌಪದಿಯ ಪಾತ್ರ ಒಂದು ಪ್ರಮುಖ. ಹಾಗಾದರೆ ನೆಕ್ಸ್ಟ್ ಕೌರವರ ಬಗ್ಗೆ ತಿಳ್ಕೊಳ್ಳೋಣ. ಕೌರವರು ಪಾಂಡುವಿನ ಅಣ್ಣ ಆಗಿರ್ತದಂತಹ ಧೃತರಾಷ್ಟ್ರನ ಮಕ್ಕಳು. ಧೃತರಾಷ್ಟ್ರ ಅವರು ಹುಟ್ಟು ಕುರುಡರಾಗಿರ್ತಾರೆ. ಅಂದರೆ ಅವರ ಹೆಂಡತಿ ಗಾಂಧಾರಿ. ಒಟ್ಟು 100 ಕೌರವರು. ಇವರಲ್ಲಿ ಹಿರಿಯರು ದುರ್ಯೋಧನ ಮತ್ತು ದುಶ್ಯಾಸನ, ಕೊನೆಯವಳು ದುಶ್ಯಲೆ. ನೆಕ್ಸ್ಟ್ ಹಾಗಾದರೆ ಬನ್ನಿ ಕರ್ಣನ ಬಗ್ಗೆ ತಿಳ್ಕೊಳ್ಳೋಣ. ಕರ್ಣನ ಪಾತ್ರ ಮಹಾಭಾರತದ ದುರಂತ ಪಾತ್ರಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಮದುವೆಗೆ ಮೊದಲು ಸೂರ್ಯನಿಂದ ಕುಂತಿಯ ಮಗನಾಗಿ ಹುಟ್ಟುವ ಕರ್ಣನನ್ನು ಕುಂತಿ ನದಿಯಲ್ಲಿ ತೇಲಿಬಿಟ್ಬಿಡ್ತಾರೆ. ಸೂತನೊಬ್ಬನ ಮನೆಯಲ್ಲಿ ಬೆಳೆಯುವಂತಹ ಕರ್ಣ ಪರಶುರಾಮನಿಂದ ಶಿಕ್ಷಣವನ್ನು ಪಡೆದರೂ ಕೂಡ ಶಾಪವನ್ನು ಪಡಿತಾರೆ. ಕರ್ಣನು ದುರ್ಯೋಧನನ ಆಪ್ತ ಗೆಳೆಯ, ಜೀವದ ಗೆಳೆಯ. ಅಂಗದ ರಾಜ್ಯದ ದೊರೆ ನಮ್ಮ ಕರ್ಣ. ಕೊನೆಗೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಪರಶುರಾಮನ ಶಾಪದ ಕಾರಣ ತನ್ನ ವಿದ್ಯೆ ಮರೆತು ಹೋಗಿ ರಥ ಮಣ್ಣಿನಲ್ಲಿ ಹೂತಿದ್ದಾಗ ಅರ್ಜುನನ ಬಾಣದಿಂದ ಸಾಯ್ತಾರೆ. ಕರ್ಣನ ಪಾತ್ರ, ಕರ್ಣನ ದುರಂತ ಅಂತ್ಯ ನಿಜಕ್ಕೂ ಅವಿಸ್ಮರಣೀಯ. ನಾವು ಮಹಾಭಾರತವನ್ನು ಕೇವಲ ಒಂದು ಪಾತ್ರವನ್ನು ಆಧಾರವಾಗಿಟ್ಟುಕೊಂಡು ನೋಡೋದಕ್ಕಿಂತ ಅದರಲ್ಲಿನ ಪ್ರತಿಯೊಂದು ಪಾತ್ರದ ಮೂಲ ಉದ್ದೇಶವನ್ನು ಗ್ರಹಿಸಿ ನೋಡೋದಾದರೆ ಮಹಾಭಾರತ ನಮಗೆ ಅತ್ಯದ್ಭುತ ಜ್ಞಾನವನ್ನು ಕೊಡುವುದು ನಿಶ್ಚಿತ. ಹೀಗೆ ನೋಡಿದರೆ ಪ್ರತಿಯೊಂದು ಪಾತ್ರವೂ ಕೂಡ ನಾಯಕನಂತೆ ಕಾಣುತ್ತೆ. ಅದಲ್ಲದೆ ಮಹಾಭಾರತವನ್ನು ಅದರ ನಿಜರೂಪವನ್ನು ತಿಳಿದಿದ್ದೇ ಆದರೆ ಇಂದಿನ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸತ್ಯಾಸತ್ಯತೆಗಳು ಅದರಲ್ಲಿ ಅಡಕವಾಗಿವೆ. ಇಂದಿನ ಆಧುನಿಕ ಜಗತ್ತು ತನ್ನ ಹೊಸ ಆವಿಷ್ಕಾರಗಳನ್ನು ಹೊಸದೆಂದು ಹೇಳುತ್ತದೋ ಅದಾಗಲೇ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಉದಾಹರಣೆಗೆ ಮೊಬೈಲ್ ಆಗಿರ್ಬೋದು, ವಿಮಾನ, ದೂರದರ್ಶನ, ವಿಡಿಯೋ ಕಾನ್ಫರೆನ್ಸ್, ಸಿಸರಿಂಗ್, ತದ್ರೂಪ ಸೃಷ್ಟಿ ಮುಂತಾದವಾಗಿರ್ಬೋದು. ಇನ್ನೊಂದು ವಿಷಯ ಹೇಳಲೇಬೇಕು, ಮಹಾಭಾರತವನ್ನು ನಾವು ಇಂದಿಗೂ ಅದರ ಮೂಲ ಅರ್ಥವನ್ನು ತಿಳಿಯುವಲ್ಲಿ ಸೋಲುತ್ತಿದ್ದೇವೆ. ಮಹಾಭಾರತದಂತಹ ಕಥಾನಕ ಹುಟ್ಟಲು ಸಾಧ್ಯವೇ ಇಲ್ಲ. ಅದರಲ್ಲಿನ ಪ್ರತಿಯೊಂದು ಪಾತ್ರ ಕೂಡ ನಮಗೆ ನಮ್ಮ ಜೀವನದ ಹೆಜ್ಜೆಗಿನ ಬದುಕಿನ ಸತ್ಯವನ್ನು ಪ್ರತಿ ಹೆಜ್ಜೆಯಲ್ಲೂ ತೆರೆದಿಡುತ್ತೆ. ಕನ್ನಡದಲ್ಲಿ ಮಹಾಭಾರತದ ಮೊದಲ ಬರವಣಿಗೆಯ ಕರ್ತೃ ಆದಿಕವಿ ಪಂಪ. ಅವರು ವಿಕ್ರಮಾರ್ಜುನ ವಿಜಯ ಕನ್ನಡದ ಮೇರು ಕೃತಿಗಳಲ್ಲಿ ಒಂದೆಂದು ಪರಿಗಣಿತವಾಗಿದೆ. ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂತಹ ಚಂಪೂ ಶೈಲಿಯಲ್ಲಿ ಬರೆಯಲ್ಪಟ್ಟಿರುವಂತಹ ಪಂಪ ಭಾರತ ತನ್ನ ಆಳವಾದ ಮಾನವೀಯ ಮೌಲ್ಯಗಳಿಗೆ ಹೆಸರಾಗಿದೆ ಅಲ್ವಾ. ಸುಮಾರು ಇದೇ ಕಾಲದಲ್ಲಿ ರನ್ನನ ಗದಾಯುದ್ಧಂ, ಮಹಾಭಾರತದ ಯುದ್ಧದ ಭೀಮ ಮತ್ತು ದುರ್ಯೋಧನ ಗದಾಯುದ್ಧವನ್ನು ಕುರಿತದ್ದಾದರೂ ಇಡೀ ಮಹಾಭಾರತದ ಕಥೆಯನ್ನು ಸಿಂಹಾವಲೋಕನ ಕ್ರಮದಲ್ಲಿ ಪರಿಶೀಲಿಸಿ
ಪರಿಶೀಲಿಸುತ್ತೆ. ಕನ್ನಡದಲ್ಲಿ ಬಹಳ ಖ್ಯಾತಿ ಪಡೆದಂತಹ ಮಹಾಭಾರತ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿಯ ಕುಮಾರವ್ಯಾಸ ಭಾರತ ಅಥವಾ ನಿಮಗೆ ಗೊತ್ತಿರೋ ಹಾಗೆ ಗದುಗಿನ ಭಾರತ ಎಂದು ಕರೆಯಲ್ಪಡುತ್ತೆ ಅಲ್ವಾ. ಈ ಕೃತಿ ಭಾಮಿನಿ ಷಟ್ಪದಿಯಲ್ಲಿ ಬರೆಯಲ್ಪಟ್ಟಿದ್ದು ತನ್ನ ಪಾತ್ರ ವೈವಿಧ್ಯತೆ ಹಾಗೂ ಶ್ರೀಮಂತ ರೂಪಗಳಿಗೆ ಹೆಸರಾಗಿದೆ ಅಂತಲೇ ಹೇಳ್ಬೋದು. ಕುಮಾರವ್ಯಾಸ ಕೃಷ್ಣನ ಭಕ್ತ. ಕುಮಾರವ್ಯಾಸನು ದುರ್ಯೋಧನನ ಅವಸಾನದ ನಂತರ ಶ್ರೀಕೃಷ್ಣನು ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ದ್ವಾರಕೆಗೆ ಹಿಂದಿರುಗುವಾಗ ಬರೆದಿದ್ದಾರೆ ಅಂತಲೇ ಹೇಳ್ತಾರೆ. ಕುಮಾರವ್ಯಾಸನು ಸಂಸ್ಕೃತದ ವ್ಯಾಸರ ಮಹಾಭಾರತವನ್ನು ಅನುಸರಿಸಿದರೂ ಕೂಡ ಸ್ವತಂತ್ರ ಕಾವ್ಯವೆಂಬಂತೆ ಮೂಲ ಭಾರತಕ್ಕೆ ಸರಿ ಮಿಗಿಲಾಗಿ ರಚಿಸಿದ್ದಾರೆ. ಮಹಾಭಾರತದ ಮೊದಲ 10 ಪರ್ವಗಳನ್ನು ಮಾತ್ರ ಕುಮಾರವ್ಯಾಸ ಭಾರತ ಒಳಗೊಂಡಿದೆ. ಭೀಮನ ಕೋಣೆ ಕೇಡಲೇಸರೆ ಪರಮದೇವ ಕವಿಯು ವ್ಯಾಸರ 18 ಪರ್ವಗಳನ್ನು ವಾರ್ಧಿಕ ಷಟ್ಪದಿಯಲ್ಲಿ ರಚಿಸಿದ್ದಾರೆ. ಮತ್ತು ಮಹಾಭಾರತದ ಅಶ್ವಮೇಧ ಪರ್ವ ಮಾತ್ರ ವಾರ್ಧಕ ಷಟ್ಪದಿಯಲ್ಲಿ ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತದಲ್ಲಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಮಹಾಕಾವ್ಯ ಋಷಿವ್ಯಾಸರು ಸಾಂಪ್ರದಾಯಿಕವಾಗಿ ರಚಿಸಿದೆನ್ನಲಾಗುತ್ತೆ. ಋಷಿವ್ಯಾಸರದು ಮಹಾಕಾವ್ಯದಲ್ಲಿ ಪ್ರಮುಖ ಪಾತ್ರ ಅಂತಲೇ ಹೇಳ್ಬೋದು. ವ್ಯಾಸರು ಇದನ್ನು ಇತಿಹಾಸ ಅಂತ ವಿವರಿಸ್ಕೊಂಡಿದ್ದಾರೆ. ವ್ಯಾಸರ ಆಜ್ಞೆಯಂತೆ ಮೊದಲ ವಿಭಾಗದ ಮಹಾಭಾರತವನ್ನು ಗಣೇಶನು ಬರೆದದ್ದು ಎಂದು ಹೇಳ್ತಾರೆ. ಇದು ಒಂದು ಅನೇಕ ಭಾರತೀಯರ ಧಾರ್ಮಿಕ ಹಾಗೂ ಧಾರ್ಮಿಕೇತರ ಜನಪ್ರಿಯವಾದ ಕೃತಿಯಾಗಿದೆ. ಇದನ್ನು ಮೊದಲು ಪಾಂಡವ ರಾಜಕುಮಾರ ಅರ್ಜುನನ ಮರಿಮೊಮ್ಮಗನಾಗಿದ್ದಂತಹ ವೈಶಂಪಾಯನ ಋಷಿ ವ್ಯಾಸರ ಶಿಷ್ಯನಾಗಿದ್ದರು. ಅವರು ತಕ್ಷಶಿಲೆಯಲ್ಲಿ ಜನಮೇಜಯನಾಗಿ ಹೇಳ್ತಾರೆ ಅಂತಲೇ ಹೇಳಿದ್ದಾರೆ. ಮಹಾಭಾರತ ಜಯ ಎಂಬ ಗ್ರಂಥದಿಂದ ನಿಷ್ಪನ್ನವಾಗಿದೆ ಎಂದು ಕೆಲವರ ಪ್ರತೀತಿ ಇದೆ. ಇದರಲ್ಲಿ ಉಲ್ಲೇಖಿಸಿರುವಂತಹ ಘಟನೆಗಳ ನಿಜವಾದ ಕಾಲ ಸರಿಯಾಗಿ ಇನ್ನೂ ತಿಳಿದು ಬಂದಿಲ್ಲ. ಮಹಾಭಾರತದಲ್ಲಿ ಬರುವಂತಹ ಘಟನೆಗಳು ನಿಜವಾದ ಘಟನೆಗಳನ್ನು ಆಧರಿಸಿ ಬರೆದದ್ದು ಅಲ್ಲವೋ ಎಂಬುದು ಕೆಲವರಲ್ಲಿ ಚರ್ಚಾಸ್ಪರ್ಧ ವಿಷಯ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ ಮುಲ್ಲರ್ ಪ್ರಕಾರ ಈ ಘಟನೆ ನಡೆದ ಸಂದರ್ಭ ಸುಮಾರು ಕ್ರಿಸ್ತಪೂರ್ವ 1400 ಆಗಿರ್ಬೋದು. ಇನ್ನು ಮಹಾಭಾರತದ ಘಟನೆಗಳನ್ನು ಅವಲೋಕಿಸಿ ಭಾರತೀಯ ಪಂಚಾಂಗ ರೀತಿಯ ಕಾಲನಿರ್ಣಯ ಮಾಡಿದ ಹಲವು ವಿದ್ವಾಂಸರ ಪ್ರಕಾರ ಅದರಲ್ಲಿ ಉಲ್ಲೇಖ ಮಾಡಲಾಗಿರುವ ಅಂತರಿಕ್ಷ ಚಟುವಟಿಕೆಗಳು ಸುಮಾರು ಕ್ರಿಸ್ತಪೂರ್ವ 3100ಕ್ಕೆ ಹೋಲುತ್ತೆ ಅಂತಲೇ ಹೇಳ್ಬೋದು. ಇದು ಮಹಾಭಾರತದ ಒಂದು ಸಂಕ್ಷಿಪ್ತ ಇತಿಹಾಸ ಅಂತಲೇ ಹೇಳೋಣ. ಓಕೆ, ಹಾಗಾದರೆ ನನ್ನ ವಿಡಿಯೋನ ನಾನು ಇಂದಿಗೆ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ಸ್. ಬಾಯ್.